1 ಪ್ಲಸ್ 11 12 ಆಗಿದೆ. 1 ಪ್ಲಸ್ 11 ಪ್ಲಸ್ 111 1 2 3 ಆಗಿದೆ. 1 ಪ್ಲಸ್ 11 ಪ್ಲಸ್ 311 ಪ್ಲಸ್ 1111 1 2 3 4 ಆಗಿದೆ. ಇದೇ ರೀತಿಯಾಗಿ ರಂಗೋಲಿ ಥರ ಬರ್ತಾ ಇದೆ ಇದು. ಒಂದಕ್ಕೆ 11 ಸೇರಿಸಿದ್ರೆ 12, ಒಂದಕ್ಕೆ 11 ಸೇರಿಸಿ ಮತ್ತು 111 ಸೇರಿಸಿದ್ರೆ 123. ಹಾಗೆ 1 ಪ್ಲಸ್ 22 333 ಪ್ಲಸ್ 1111 ಪ್ಲಸ್ 311 22 ಸೇರಿಸಿದ್ರೆ 1 2 3 4 5. ಇದೇ ಥರ 1 2 3 4 5 6 1 2 3 4 5 7 ಹೀಗೆ ಬರ್ತಾ ಹೋಗುತ್ತೆ. ಇದು ಮ್ಯಾಥ್ಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ 1 ಇಂಟು 11 ಮಾಡಿದಾಗ 11 ಬಂದಿದೆ. 11 ಇಂಟು 11 ಮಾಡಿದಾಗ 1 2 1. 11 ಇಂಟು 11 ಇಂಟು 11 ಮಾಡಿದಾಗ ಅಂದರೆ 11 ಕ್ಯೂಬ್ ಮಾಡಿದಾಗ 1 3 3 1 ಬಂದಿದೆ. ಇದನ್ನು ಇಂಟು 11 ಮಾಡ್ತಾ ಹೋಗಿದ್ರೆ ಸೊ 11 ಮಲ್ಟಿಪ್ಲಿಕೇಶನ್ ಟ್ರಿಕ್ ನಮಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ 11 ಇದ್ದಾಗ 11 ಹಾಗೆ ಇಡ್ರಿ. 11 ಇಂಟು 11 ಮಾಡಿದಾಗ ಒಂದಕ್ಕೆ ಒಂದು ಹಾಗೆ ಇಡೋದು. 1 ಪ್ಲಸ್ 1 ಸೇರಿಸಿದ್ರೆ 2 ಆಗುತ್ತೆ. 1 2 ಲಾಸ್ಟ್ 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. ಅದೇ ರೀತಿಯಾಗಿ 121 ಇಂಟು 11 ಮಾಡಿದಾಗ 1 ಹಾಗೆ ಇಡೋದು. 1 ಪ್ಲಸ್ 2 ಮಾಡಿದಾಗ 3 ಆಗುತ್ತೆ. 2 ಪ್ಲಸ್ 1 ಮಾಡಿದಾಗ 3 ಆಗುತ್ತೆ. ಅದೇ ರೀತಿಯಾಗಿ 1 ಹಾಗೆ ಇಡೋದು. 1 3 3 1 ಬಂತು. ಅದೇ ರೀತಿಯಾಗಿ ನೆಕ್ಸ್ಟ್ 1 3 3 1 ಇಂಟು 11 ಮಾಡಿದಾಗ 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. 1 ಪ್ಲಸ್ 3 4 ಆಯಿತು. 3 ಪ್ಲಸ್ 3 6 ಆಯಿತು. 3 ಪ್ಲಸ್ 1 4 ಆಯಿತು. 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. 1 4 6 4 1 ಬಂತು. ಅದೇ ರೀತಿಯಾಗಿ ಇಂಟು 11 ಮಾಡಿದಾಗ 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. 1 ಪ್ಲಸ್ 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. 1 ಪ್ಲಸ್ 4 ಮಾಡಿದಾಗ 5 ಆಗುತ್ತೆ. 4 ಪ್ಲಸ್ 6 ಮಾಡಿದಾಗ 10 ಆಗುತ್ತೆ. 6 ಪ್ಲಸ್ 4 ಮಾಡಿದಾಗ 10 ಆಗುತ್ತೆ. 4 ಪ್ಲಸ್ 1 ಮಾಡಿದಾಗ 5 ಆಗುತ್ತೆ. 1 ಆ್ಯಸ್ ಇಟ್ ಈಸ್ ಹಾಗೆ ಇಡೋದು. ಕ್ಯಾರಿಗಳನ್ನೆಲ್ಲ ಸೇರಿಸಿದಾಗ ನಮಗೆ 1 6 1 0 5 1 ಬರುತ್ತೆ. ಅದೇ ರೀತಿಯಾಗಿ ಇಂಟು 11 ಮಾಡಿದಾಗ 1 7 7 1 1 5 6 1 ಈ ಥರ ಬರುತ್ತೆ. ಸೊ ಇದು ಲಾಸ್ಟ್ ಆ ಕಡೆ ಈ ಕಡೆ 1 ಇದೆ. ಆಮೇಲೆ 1 2 ಆಮೇಲೆ 3 3 4 6 4 6 1 0 5 ಇಂಟು 11 ಮಾಡ್ತಾ ಹೋಗಬೇಕು. ನಮಗೆ 11 ಮಲ್ಟಿಪ್ಲಿಕೇಶನ್ ಟ್ರಿಕ್ ಗೊತ್ತಿದ್ರೆ ಈ ಒಂದು ಇಂಥ ಒಂದು ಕ್ವೆಶನ್ಸನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು.